ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವರಿಗೆ ಧರ್ಮವಂತರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಇವರೇ ಸುಖ, ಸಂತೋಷ, ಅಜ್ಞಾನ, ವಿಜ್ಞಾನ, ಜ್ಞಾನ. ಅಜ್ಞಾನ, ವಿಜ್ಞಾನ, ಜ್ಞಾನ ಪಾರ್ಟ್ 2 ಅಂತ ತಿಳ್ಕೊಳ್ಳಿದ್ದನ್ನು. ಇದರಲ್ಲಿ ನಾನು ಸಂತೋಷದ ಬಗ್ಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ಆಲ್ರೆಡಿ ಅಜ್ಞಾನ, ವಿಜ್ಞಾನ, ಜ್ಞಾನ ಪಾರ್ಟ್ 1 ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನೀವು ನೋಡ್ಬೋದು, ಇದೇ ಚಾನಲಲ್ಲಿ ನೋಡ್ಬೋದು. ಹಿಂದಿನ ವಿಡಿಯೋ ಪಾರ್ಟ್ 1 ಏನು ಅಜ್ಞಾನ, ವಿಜ್ಞಾನ, ಜ್ಞಾನ. ಇದರಲ್ಲಿ ಪಾರ್ಟ್ 2 ಇದು. ಇದರಲ್ಲಿ ಏನಪ್ಪ ಅಂದರೆ ಸಂತೋಷ ಹೇಳ್ಕೊಡ್ತೀನಿ ನಾನು. ಮೊದಲನೇದಾಗಿ ಸಂತೋಷ ಅಂದರೆ ಏನು? ನೀವೆಲ್ಲ ಏನು ಅಂದ್ಕೊಂಡಿದ್ದೀರ? ಸಂತೋಷ ಅಂದರೆ ಏನು ಅಂದ್ಕೊಂಡಿದ್ದೀರ? ಈಗ ಹಣ ಸಿಗ್ಬಿಡ್ತು ಅಂತ ಇಟ್ಕೊಳ್ಳಿ. ಹಣ ದುಡ್ಡು ರೋಡಲ್ಲೇ ಕಂತ ದುಡ್ಡು ಸಿಕ್ತು. ಎಲ್ಲಿ ಮಾಡ್ತೀರಾ? ಭಯ ಪಟ್ಕೊಂಡು ಆ ಕಡೆ ನೋಡ್ತೀರ. ಫಸ್ಟ್ ಭಯ ಗಡಗಡಗಡ ಅಂತ ನಡ್ತಾ ಇರ್ತೀರ. ಏನಾಗ್ತಾಯಿದ್ದೆ ಅಲ್ಲಿ ಇವಾಗ ಆ ದುಡ್ಡು ನೋಡಿದ ತಕ್ಷಣವೇ ಗಡಗಡ ಅಂತ ನಡುಗ್ತಾ ಇದೆ. ಅಲ್ಲಿ ಬರೀ 100 ರೂಪಾಯಿ ಬಿದ್ದಿರುತ್ತೆ, ಇಲ್ಲ 200 ರೂಪಾಯಿ ಬಿದ್ದಿರುತ್ತೆ. ಅದನ್ನು ಎತ್ಕೊಳ್ಳೋಕ್ಕೆ ನಿಮಗೆ ಭಯ ಆಗುತ್ತೆ. ಹೆದರ್ಕೊಳ್ತೀರಾ? ಯಾಕೆ ಹೆದರ್ಕೊಳ್ತೀರಾ ನೀವು? ಅದನ್ನು ಎತ್ಕೊಳ್ಳೋಕ್ಕೆ ರೋಡಲ್ಲಿ ಬಿದ್ದಿದೆಯಪ್ಪ. ಆ ಕಡೆ ನೋಡ್ತೀರಾ, ಈ ಕಡೆ ನೋಡ್ತೀರಾ, ಸುತ್ತಲೂ ಒಂದು ಸಾರಿ ನೋಡ್ತೀರಾ, ಭಯ ಎತ್ಕೊಬಿಟ್ಟಿದೆ. ಗಡಗಡ ನಡುಗ್ತಾ ಇದ್ದೀರಾ. ಯಾಕೆ? ನಿಮ್ಮಲ್ಲಿ ಒಳ್ಳೆ ತಲ ಇದೆ ಅಂತ ಇವಾಗ ಕನ್ಸಿಡರ್ ಆಗುತ್ತೆ. ಅದೇ ನಿಮ್ಮಲ್ಲಿ ಕೆಟ್ಟ ತಲ ಇದ್ದರೆ, ಆಸೆ ಬುರುಕು ತಲ ಇದ್ದರೆ, ದುರಾಸೆ ಇದ್ದರೆ, ನೋಡಿದ ತಕ್ಷಣ ಓಡಾಗಿ ಎತ್ಕೊಬಿಡ್ತೀರ. ಎಲ್ಲರೂ ಯಾರನ್ನ ಎತ್ಕೊಬಿಡ್ತಾರೆ ಬೇರೆಯವ್ರು ಅಂದ್ಬಿಟ್ಟು ದಪ್ಪ ಅಂತ ಹೋಗಿ ಎತ್ಕೊಬಿಡ್ತೀರ. ಕೆಲವ್ರು ಹಂಗೆ ಓಡೋಕೆ ದಪ್ಪ ಅಂತ ನಿಮಗಿಂತ ಮುಂಚೆ ಎತ್ಕೊಬಿಡ್ತಾರೆ ಬಂದು. ನೀವು ಇಲ್ಲೂ ಆ ಕಡೆ ನೋಡ್ತಾನೆ ಇರ್ತೀರ, ಅವ್ರು ಬಂದು ಎತ್ಕೊಬಿಡ್ತಾರೆ ದಪ್ಪ ಅಂತ. ಅಂದರೆ ನಿಮ್ಮಲ್ಲಿ ಒಳ್ಳೆ ತಲ ಇದೆ. ಈ ದುರಾಸೆ ಅನ್ನೋದಿದೆಯಲ್ಲ, ಆಸೆ ಅನ್ನೋದಿದೆಯಲ್ಲ, ದುರಾಸೆ ಕುತಂತ್ರ, ಅವರು ಬಂದು ಎತ್ಕೊಬಿಡ್ತಾರೆ ನಿಮಗೆ ಮುಂಚೆ. ಅದು ಕಾಣಿಸಿರೋದು ನಿಮಗೆ, ಅದಿರೋದು ನಿಮ್ಮ ಹತ್ರ. ಎಲ್ಲ ಬರೀ 100 ರೂಪಾಯಿ ಇಲ್ಲ 200 ರೂಪಾಯಿ ನೋಟು ನಿಮ್ಮ ಹತ್ರ ಇದೆ ರೋಡಲ್ಲಿ. ನೀವು ನೋಡ್ತೀರಾ, ಅಕ್ಕಪಕ್ಕ ಆ ಕಡೆ ನೋಡ್ತೀರಾ, ಯಾರೂ ಇಲ್ಲ. ಎತ್ಕೋಬೇಕೋ ಬೇಡವೋ ಏನೋ ಆ ಭಯ. ಒಟ್ಟಿನಲ್ಲಿ ನಿಮ್ಮ ಭಯ ಉಟ್ಕೊಂಡಿದೆ. ಯಾಕೆ? ಅದು ನಿಮ್ಮದಲ್ಲ ದುಡ್ಡು, ಬೇರೆಯವ್ರದ್ದು ಅಂತ ನಿಮ್ಗೆ ಗೊತ್ತು. ಎತ್ಕೋಬೇಕೋ ಬೇಡವೋ? ಬೇರೆಯವ್ರ ದುಡ್ಡು ಯಾಕಪ್ಪ ಅಲ್ಲಿ ಬಿಟ್ಬೇಕು? ಬೇರೆಯವ್ರದ್ದು ಯಾಕಪ್ಪ ಅಲ್ಲಿಗೆ ಬೇಕು? ಇನ್ನೊಬ್ಬರು ವಸ್ತು ಆಲೋಚನೆ ನಿಮ್ಮದು. ಯಾಕಂದರೆ ನಿಮಗೆ ಒಳ್ಳೆ ಮನಸ್ಸಿರುತ್ತೆ, ಒಳ್ಳೆ ಭಾವನೆಗಳಿರುತ್ತೆ. ಇಲ್ಲೊಬ್ರದ್ದು ದೋಚಬಾರ್ದು, ಇಲ್ಲೊಬ್ರು ವಸ್ತುಲ್ಲಿ ಅವಿಗೆ ಆಗಬೇಕು. ನಾವು ಸಂಪಾದನೆ ಮಾಡಿದ್ದೆ ನಮಗೆ ಉಳಿಯೋದಿಲ್ಲ. ನಾವು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ, ಅದೆಲ್ಲ ಮಾತ್ರ ಇರೋದಿಲ್ಲ. ಬೇರೆಯವ್ರದ್ದು ಯಾಕಪ್ಪ ಬೇಕು ಅಂತ ಆಲೋಚನೆ ಮಾಡ್ತೀರ. ಯಾವಾಗಲೂ ಅದೇ ಥರ ಚಿಕ್ಕ ಹುಡುಗರಿಂದ ನಿಮ್ಮ ಮೈಂಡನ್ನ ಒಳ್ಳೆ ಥರ ಬೆಳೆಸ್ಕೊಂಡು ಬಂದಿರ್ತೀರ. ಅದಕ್ಕೆ ಕಾರಣ ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ನಿಮ್ಮ ಮನೆಯವರು ಇರ್ಬೋದು, ಇವರೆಲ್ಲ ಕಾರಣಕರ್ತರಾಗಿರ್ತಾರೆ. ಅವರೆಲ್ಲ ನಿಮಗೊಂದು ಒಳ್ಳೆ ಬುದ್ಧಿ ಕಲಿಸಿರ್ತಾರೆ, ಒಳ್ಳೆ ಸಂಸ್ಕಾರ ಕೊಟ್ಟಿರ್ತಾರೆ ದೊಡ್ಡವರು. ಅದೇ ರೀತಿ ಬಂದಿರ್ತಾರೆ. ಈಗ ಏಕಾಏಕಿ ರೋಡಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಸಿಕ್ಕಿದಾಗ ಅದು ನೀವು ಎತ್ಕೊಳ್ಳೋಕ್ಕೆ ಮನಸ್ಸು ಬರೋಲ್ಲ. ಯಾಕಂದರೆ ನಿಮಗೆ ಬೇರೆಯವ್ರ ಹತ್ರ ದೋಚಂಥ ಪರಿಸ್ಥಿತಿ ಇರೋದಿಲ್ಲ, ಆ ಥರ ಮನೋಭಾವ ಇಲ್ಲ, ಆ ಥರ ಟ್ರೈನಿಂಗೇ ಇಲ್ಲ ನಿಮ್ಮಲ್ಲಿ. ಆ ಟ್ರೈನಿಂಗೇ ನೀವು ಮಾಡಿಲ್ಲ. ಇಲ್ಲೊಬ್ರದ್ದು ದೋಚತಕ್ಕಂಥ ಟ್ರೈನಿಂಗು ನೀವು ಮಾಡಿಲ್ಲ ಚಿಕ್ಕ ಹುಡುಗರಿಂದ. ಅದಕ್ಕೆ ಇಲ್ಲಿ ಆ ನೋಟ್ಲ ಎತ್ಕೊಳ್ಳೋಕ್ಕಾಗಲ್ಲ. ಆದರೆ ದುಷ್ಟರು ಇರ್ತಾರೆ. ಅವರೆಲ್ಲಿ ಮಾಡ್ತಾರೆ? ಎಲ್ಲಿಂದಲೋ ಒಕರ್ಸ್ಕೊಬಿಟ್ಟು ಬಂದು ಎತ್ಕೊಬಿಡ್ತಾರೆ ನಿಮಗಿಂತ ಮುಂಚೆ. ಏನೋ ಅವ್ರಿಗೆ ಕಾಣಿಸ್ಬಿಟ್ಟಂಗೆ, ಆ ಭಗವಂತ ಮಹಾಲಕ್ಷ್ಮಿ ಧನಲಕ್ಷ್ಮಿ ಅವ್ರಿಗಂತೇ ಕೊಟ್ಬಿಟ್ಟಂಗೆ, ಏನೋ ಅವ್ರು ದೊಡ್ಡದಾಗಿ ತಪಸ್ಸು ಸಾಧನೆ ಮಾಡ್ದಂಗೆ, ಅದಕ್ಕೆ ಒಲಿದ್ಬಿಟ್ಟಂಗೆ ಓಡೋಡಿ ಬಂದು ಎತ್ಕೊಬಿಡ್ತಾರೆ, ಬಾಚ್ಕೊಬಿಡ್ತಾರೆ. ಅಂಥವರು ಈ ಜಗತ್ತಲ್ಲಿ ತುಂಬ ಇದ್ದಾರೆ. ಇವ್ರನ್ನೇಳಂತಾರೆ ಅಜ್ಞಾನಿಗಳು, ದುರಾಸೆ ಕೋರರು, ದರೋಡೆಕೋರರು, ಪಾಪಿಗಳು, ಅಲಿಸ್ಟ್ ಬಡವು ಅಂತ ಕರೀತಾರೆ. ಹಾಗೆ ಥರ ಕರೀತಾರೆ. ಕರೆಕ್ಟಾ? ಇವತ್ತು ಬರೀ ರೋಡಲ್ಲಿ ಹಣ ಸಿಗೋದಷ್ಟೇ ಅಲ್ಲ. ನಾನು ಲಾಸ್ಟ್ ಟೈಮ್ ವೀಡಿಯೋಗಳು ಹಾಕಿದ್ದಿಲ್ಲ, ಇವಾಗಲೇ ಅಲ್ಪ ಐತೆ ಇಲ್ಲೋ. ಈಗ ನಿಮಗೆ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸು ಒಂದು 3-4 ಜನ ಇರ್ತಾರೆ. ನೀವು ಹುಡುಗಿಲ್ಲ ಏನೋ ಒಂದು ಆಗಿರಿ. ನಿಮಗೆ ಮದುವೆ ಆಗಿಲ್ಲ, ಯಾವುದೋ ಒಂದು ಒಳ್ಳೆ ಮನೆತನದಲ್ಲಿ ಹುಡುಗಿಯಲ್ಲಿ ನೋಡ್ತೀರ. ಆ ಹುಡುಗಿಯಲ್ಲಿ ಹುಡುಗಲ್ಲಿ ನೋಡ್ತೀರೋ ಗೊತ್ತಿಲ್ಲ, ಒಟ್ಟಲ್ಲಿ ಮದುವೆ ಮಾಡ್ಕೋಬೇಕು. ಆ ಕಡೆ ಅವರು ಕಾರ್ ಇರುತ್ತೆ, ಎಷ್ಟೋ ಬಿಲ್ಡಿಂಗುಗಳು, ಅಂಗಡಿ ಮನೆಗಳು ಬಾಡಿಗೆ ಕೊಟ್ಟಿರ್ತಾರೆ ಅವರು.
ಎಷ್ಟೋ ಒಂದು ಎಕರೆಗಳು ಸೈಟ್ಗಳು ಎಲ್ಲ ಅವ್ರಿಗಿರುತ್ತೆ. ಅಪಾರ್ಟ್ಮೆಂಟ್ಗಳು ಇರ್ಬೋದು ಅವ್ರದ್ದು. ಒಳ್ಳೆ ಶ್ರೀಮಂತರು. ನೀವು ಮದುವೆ ಮಾಡ್ಕೊಳ್ಳೋಂಥವ್ರು ಒಳ್ಳೆ ಉದ್ಯೋಗದಲ್ಲಿರ್ತಾರೆ. ನೀವು ಯಾರನ್ನ ಮದುವೆ ಮಾಡ್ಕೊಳ್ತೀರ ಅವರು ಓದಿರ್ತಾರೆ, ಒಳ್ಳೆ ಉದ್ಯೋಗದಲ್ಲಿರ್ತಾರೆ. ಪಾಪ ನೀವು ಸ್ವಲ್ಪ ಎಲ್ಲ ಸಾಧಾರಣವಾಗಿರ್ತೀರ. ನಿಮಗೆ ಅವರು ಶೂಟಬಲ್ ಆಗ್ತಾರೆ, ತುಂಬ ಇಷ್ಟ ಆಗ್ತಾರೆ. ಅವರು ಕೂಡ ಒಪ್ಕೊಬಿಡ್ತಾರೆ ರೀ ನಿಮ್ಮನ್ನು. ಏನಂತ ಮದುವೆ ಮಾಡ್ಕೊಳ್ಳೋಕೆ ಅವರು ಒಪ್ಕೊಳ್ತಾರೆ, ನೀವು ಒಪ್ಕೊಳ್ತೀರ. ನೀವು ಅವರು ಮನೆಗೆ ಹೋಗ್ತೀರಾ, ತಿಂತೀರಾ, ಕುಡಿತೀರಾ, ಬರ್ತೀರಾ. ಅವರು ಇಲ್ಲಿ ಬರ್ತಾರೆ, ತಿಂತಾರೆ, ಕುಡಿತಾರೆ, ಹೋಗ್ತಾರೆ. ಪರಸ್ಪರ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಈಗ ಇದನ್ನೆಲ್ಲ ಕೆಲವರು ಅಬ್ಸರ್ವ್ ಮಾಡ್ತಾರೆ ಅಕ್ಕಪಕ್ಕವರು. ಅದರಲ್ಲಿ ಕೆಲವ್ರು ದುರಾಸೆ ಇರುತ್ತೆ. ಅವ್ರಿಗೆ ಮದುವೆ ಇರಲ್ಲ, ಅವ್ರ ಹೆಣ್ಣು ಆಗಿರಲಿ ಗಂಡು ಆಗಿರಲಿ ಮದುವೆ ಆಗಿರಲ್ಲ. ಅವ್ರೇನು ಬಿಡ್ತಾರೆ, ನಿಮ್ಮ ಮೇಲೆ ಚಾಡಿ ಹೇಳ್ಬಿಡ್ತಾರೆ, ಪಿಟಿಂಗ್ ಇಟ್ಬಿಡ್ತಾರೆ. ಏನೇನೋ ಪಿಟ್ಟಿಂಗು, ನಿಮ್ಗೆ ನಡತೆ ಸರಿಯಿಲ್ಲ, ಗುಣಗಳು ಸರಿಯಿಲ್ಲ, ನಿಮ್ಮಲ್ಲಿ ಮಾಡಿಕೊಡ್ರೆ ಅವ್ರು ಒಳ್ಳೇದಾಗಲ್ಲ, ನಿಮ್ಮ ನಕ್ಷತ್ರ ಸರಿಯಿಲ್ಲ, ಜಾತಕ ಸರಿಯಿಲ್ಲ. ಈಗಾಗಲೇ ಎಷ್ಟೋ ಜನ ಬಂದು ನಿಮ್ಮನ್ನು ನೋಡಿ ಅವರು ಎಗ್ಗುಟ್ಕೊಂಡು ಹೋದರು, ಆಕ್ಸಿಡೆಂಟ್ ಆಗಾಯಿತು, ಅವ್ರು ಹಾಸ್ಪಿಟ್ಲ್ ಸೇರಿಬಿಟ್ರು. ಇಲ್ಲಿ ಬಂದು ನೋಡಿದಾಗ ಇವ್ರನ್ನ ಮದುವೆ ಮಾಡ್ಕೊಬೇಡಿ, ಇವ್ರನ್ನೇನಾದರೂ ನೀವು ಮದುವೆ ಮಾಡಿಕೊಂಡ್ರೆ ನಾಶ ಆಗಿಬಿಡ್ತೀರಾ, ಇವ್ರ ಜಾತಕ ಸರಿಯಿಲ್ಲ, ಇವ್ರು ಹಾಗೆ ಹೀಗೆ, ಇವ್ರ ಕುಲ ಸರಿಯಿಲ್ಲ, ಗೋತ್ರ ಸರಿಯಿಲ್ಲ, ಎಲ್ಲರೂ ಹೇಳ್ಕೊಟ್ಬಿಡ್ತಾರೆ. ಹೇಳ್ಕೊಟ್ಟವ್ರು ಯಾರು? ನಿಮ್ಮ ಫ್ರೆಂಡ್ಸೇ, ನಿಮ್ಮ ರಿಲೇಟಿವೇ, ಬೇರೆ ಯಾರಲ್ಲಿ ನಿಮ್ಮ ಜೊತೆಲೇ ಇರ್ತಾರೆ. ಟೀ ಕಾಫಿ ಕುಡಿತಾರೆ, ನಿಮ್ಮ ಹತ್ರ ಸಾಲ ತೊಗೊಳ್ತಾರೆ. ಸಾಲ ತೊಗೊಂಡಿದ್ದು ಕೊಡಲ್ಲ, ಆದರೂ ನೀವು ಕೊಡ್ತಾ ಇರ್ತೀರ. ಅವ್ರು ಕೇಳಿದಾಗಲ್ಲ ಅವ್ರು ತಗೊಳ್ತಿರ್ತಾರೆ, ನಿಮ್ಮ ಹತ್ರ ಸಹಾಯ ಪಡಿತಾರೆ. ಲಾಸ್ಟ್ಗೆ ನಿಮಗೆ ಬತ್ತಿ ಇಟ್ಬಿಡ್ತಾರೆ, ಪಿಟಿಗೆ ಇಟ್ಬಿಡ್ತಾರೆ. ಅವರು ನಿಮ್ಮ ಅಕ್ಕಪಕ್ಕ ಮನೆಯವರು ಇರ್ಬೋದು, ಅಥವಾ ನಿಮ್ಮ ಮನೆಯವರೇ ಇರ್ಬೋದು. ನಿಮ್ಗೆ ಒಳ್ಳೆ ಹುಡುಗಿ ಸಿಗಬಾರ್ದಂತ ಇರ್ತಾರೆ. ಮನೆಗಳೆಲ್ಲ ಕೆಲವ್ರು ಇರ್ತಾರೆ ಬಿಡಿ, ಅವ್ರ ಹೆಸರು ಹೇಳೋದು ಬೇಡಲ್ಲ. ಹೊರಗಡೆ ಅವರೇ ಇರ್ತಾರೆ, ನಿಮ್ಮ ಜೊತೆಲೇ ಇರ್ತಾರೆ, ನಿಮಗೆ ಬತ್ತಿ ಬಿಡ್ತಾರೆ. ಇಂಥವ್ರು ಇರ್ತಾರೆ. ಇವ್ರಲ್ಲಿ ಹೇಳತ್ತಾರೆ ಅಜ್ಞಾನಿಗಳಂತಾರ, ಜ್ಞಾನಿಗಳಂತಾರ, ಇಲ್ಲವ್ರಿಗೆ ಸಂತೋಷ ಕೊಡೋರು ಅಂತಾರ. ನೀವು ಹೇಳಿ, ಅವ್ರಿಗೆ ಸಂತೋಷ ಆಗ್ತಾಯಿದೆ ಅಂತೆ ನೋಡ್ರಿ, ಖುಷಿ ಆಗ್ತಾಯಿದೆ ಅಂತೆ. ಇದರಲ್ಲಿ ಯಾರಾದರೂ ಸಂತೋಷ ಅಂತಾರನ್ರಿ? ಪಟ್ಕೋಬೋದು ಅವರು. ಯಾರಿಗೆ ಗೊತ್ತು? ನಿಮ್ಮ ಹೊಟ್ಟೆ ಉರಿಸಿ ನಿಮಗೆ ಸಿಗಬೇಕಾದದ್ದನ್ನು ಅವ್ರು ದೋಚ್ಕೊತಾರೆ ಲಾಸ್ಟ್ಗೆ. ಅದೇ ನೀವು ಮದುವೆ ಮಾಡ್ಕೋಬೇಕಂತಿದ್ರಲ್ಲ, ಅದನ್ನು ಅವ್ರು ಇನ್ನೊಬ್ಬರಿಗೆ ಕೊಡಿಸ್ಬಿಡ್ತಾರೆ. ಅವ್ರಿಗೆ ಯಾರಿಗೋ ಅಣ್ಣ ತಮ್ಮ ರಿಲೇಟಿವ್ಗೆ. ಇಲ್ಲ ಅವರೇ ಮಾಡ್ಕೊಬಿಡ್ತಾರೆ ಅನ್ನೋ ಹೇಳೋಕ್ಕಾಗಲ್ಲ. ಅವರೇ ಮಾಡ್ಕೊಬಿಡ್ತಾರೆ ಹೇಳೋಕ್ಕಾಗಲ್ಲ. ಅದು ಕೂಡ ಬೇಜಾರು ನಡೀತದೆ, ನಿಮ್ಗೆ ಗೊತ್ತಿರ್ಬೋದು. ಇದು ಒಂಥರ. ಇಲ್ಲೂ ಕೆಲವಿದಾವೆ. ಇನ್ನೇನು ನೀವು ತಾಳಿ ಕಟ್ಟಬೇಕು, ಆವಾಗ ಹೆಣ್ಣು ನಾಪತ್ತೆ, ಇಲ್ಲ ಗಂಡು ನಾಪತ್ತೆ. ಹೆಣ್ಣು ನಾಪತ್ತೆ ಆಗಾಗಿರ್ತಾಳೆ. ಈ ಥರನೂ. ಇದಕ್ಕೆಲ್ಲ ಕಾರಣ ಏನು? ರಾಹುಕೇತುನಾ? ಅಲ್ಲ, ರಾಹುಕೇತುನ ಇದಕ್ಕೆ ಕಾರಣ? ಇಲ್ಲ ಕಲಿಪುರುಷನ? ಯಾರು ಕಾರಣ? ನಾನು ಇಲ್ಲದೆ ವೀಡಿಯೋಗಳು ಹಾಕಿದ್ಲು ನೋಡ್ರಿ. ನನಗೆ ಗೊತ್ತಿರೋಗೆ ಮೊದಲು ಇವರೇ ಕಾರಣ. ಇವರಲ್ಲಿರೋ ವಕ್ರಬುದ್ಧಿ ದುರ್ಬುದ್ಧಿನೇ ಕಾರಣ ಈ ದುಷ್ಟರಲ್ಲಿ ಅಲ್ವಾ. ಆಮೇಲೆ ಅವ್ರು ಸಪೋರ್ಟ್ ಮಾಡ್ಬೋದು ಅಷ್ಟೇ. ಇವರಿಗೆ ಅವರ ಒಂದು ನೆರಳಲ್ಲೇ ಅವರು ಇಟ್ಟ ಭಿಕ್ಷರಲ್ಲಿ ಇವರು ಸಾಗ್ಬೋದು. ಯಾರು? ಕಲ್ಪುರುಷ, ರಾಹು. ಇವರಿಟ್ಟ ಭಿಕ್ಷರಲ್ಲಿ ಇವರು ಸಾಗ್ತಾರಷ್ಟೆ. ಇಂಥ ದುಷ್ಟರು ಅಲ್ಲಲ್ಲಿರ್ತಾರೆ. ಓಕೆಲ್ಲ. ಇದು 2 ಗಂಟೆ ಒಂದು ರೋಡಲ್ಲಿ ನಿಮ್ಗೆ ಸಿಗಬೇಕಾದ ಹಣಲ್ಲ ಅವ್ರು ದೋಚ್ಕೊಬಿಡ್ತಾರೆ. ಹಣ ಅಷ್ಟೇ ಅಲ್ಲ, ಇಲ್ಲಿ ಹುಡುಗ ಹುಡುಗಿ ಇದರಲ್ಲೇ ದೋಚ್ಕೊಬಿಡ್ತಾರೆ. ಅಷ್ಟೇ ಅಲ್ಲ, ಎಲ್ಲಾದರೂ ಕೆಲಸ, ನೀವು ಯಾವುದೋ ಒಂದು ಯಾರೋ ಹತ್ರ ಕೆಲಸ ಗಿಟ್ಸ್ಕೊಂಡಿರ್ತಾರೆ. ಒಳ್ಳೆ ಓನರ್ ಅವರು, ಒಳ್ಳೆ ಬುದ್ಧಿವಂತರು, ಒಳ್ಳೆ ಜ್ಞಾನಿ ಓನರು, ಸಹಾಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರೋ ಓನರ್, ಮಾಲೀಕ. ಅವ್ರ ಹತ್ರ ನೀವೇನೋ ಒಂದು ಕೆಲಸ ಗಿಟ್ಸ್ಕೊಂಡಿರ್ತೀರ. ಅದು ಆಫೀಸ್ ಇರ್ಬೋದು, ಒಬ್ಬ ಕಾಂಟ್ರಾಕ್ಟ್ ಇರ್ಬೋದು, ಯಾರೋ ಒಬ್ಬರು ಇರ್ತಾರಲ್ಲಪ್ಪ, ಅವ್ರ ಹತ್ರ ಒಳ್ಳೆ ಕೆಲಸ ಗಿಟ್ಸ್ಕೊಂಡಿರ್ತಾರೆ. ಅಲ್ಲಿ ಕೆಲವ್ರು ಇರ್ತಾರೆ ಅಯೋಗ್ಯರು, ನಿಮ್ಮ ಜೊತೆ ಇರ್ತಾರೆ, ನಿಮ್ಮನ್ನ ಹತ್ರ ತಿಂತಾರೆ, ಕುಡಿತಾರೆ. ಲಾಸ್ಟ್ಗೆ ಓನರ್ಗೆ ನಿಮ್ಮ ಮೇಲೆ ಫಿಟ್ಟಿಂಗ್ ಇಟ್ಬಿಡ್ತಾರೆ. ನಿಮ್ಮ ಮೇಲೆ ಓನರ್ಗೆ ಇಟ್ಬಿಡ್ತಾರೆ ಫಿಟ್ಟಿಂಗ್ಗಳು. ಎಲ್ಲೆಲ್ಲೋ ಹೇಳ್ಕೊಟ್ಬಿಡ್ತಾರೆ. ಸುಳ್ಳು ಪಳ್ಳು ಇಲ್ಲದೆ ಇರೋದಲ್ಲ. ಯಾಕಂದರೆ ನಿಮ್ಮನ್ನು ಖಾಲಿ ಮಾಡಿಸ್ಬೇಕಲ್ಲಿ. ನೀವು ನಿಮ್ಮನ್ನು ಖಾಲಿ ಮಾಡಿಸ್ಬಿಟ್ರೆ ನಿಮ್ಮ ಸೀಟಿಗೆ ಅವ್ರು ಬರ್ಬೋದಲ್ಲ, ನಿಮ್ಮ ಸೀಟಿಗೆ ಅವ್ರು ಬರ್ಬೋದಲ್ಲ. ಇದು ರಾಜಕೀಯದಲ್ಲಿ ಚೆನ್ನಾಗಿ ನಡೀತದೆ ರೀ. ಈ ರಾಜಕೀಯ ಮಾಡ್ತಾರಲ್ಲ ವ್ಯಕ್ತಿಗಳು, ಅಲ್ಲಿ ಚೆನ್ನಾಗಿ ನಡೀತದೆ. ಅವ್ರ ಸೀಟ್ನೇ ಕಸ್ಕೊಳ್ಳೋಕ್ಕೆ ಪಕ್ಕದಲ್ಲಿ ಇರೋ ದೊಡ್ಡವ್ರಿಗೆ ಫಿಟ್ಟಿಂಗ್ಗಳು ಇಟ್ಬಿಡೋದು. ಹೈಕಮಾಂಡ್ಗಳು ಇರ್ತಾರಲ್ಲ ದೊಡ್ಡವರು, ಅವರಿಗೆ ಫಿಟ್ಟಿಂಗ್ ಇಟ್ಬಿಡೋದು. ಅವ್ರ ಮೇಲೆ ಅವ್ರ ಜೊತೆಲೇ ಇರ್ತಾರೆ, ಒಳಗೊಳಗೆ ಫಿಟ್ಟಿಂಗ್ ಇಡ್ತಾರೆ. ಇರೋದು ಪಕ್ಷ ರೆಬೆಲ್ಗಳಾಗ್ಬಿಡ್ತಾರೆ. ರೆಬೆಲ್ಗಳು ಹಾಗೆ ಮಾಡಿ ಸರ್ವನಾಶ ಮಾಡ್ತಾರೆ. ಲಾಸ್ಟಿಗೆ ಇದೇನು ಇವ್ರಿಗೆಲ್ಲ ಒಳ್ಳೇದಾಗುತ್ತಾ? ಆಗಲ್ಲ ರೀ. ತಾತ್ಕಾಲಿಕವಾಗಿ ಒಳ್ಳೇದಾಗುತ್ತೆ, ಆಮೇಲೆ ಆಗಲ್ಲ. ಈಗ ಹೇಳ್ತಿಲ್ಲ ನೋಡಿ, ಆ ರೋಡಲ್ಲಿ ಹಣ ಸಿಕ್ಬಿಡ್ತು ಅಂತ ಹೋಗಿ ಎತ್ಕೊಬಿಟ್ರು, ದೋಚ್ಕೊಬಿಟ್ರು. ಅವ್ರು ಯಾರಿಗೋ ಎತ್ಕೋಬೇಕಾದ್ರೆ ಇವ್ರು ಎತ್ಕೊಬಿಟ್ರು. ಅದೇ ಬಸ್ಸಲ್ಲಿ ನೋಡಿದ್ರೆ ಬಸ್ ಹತ್ತವಾಗೆ ನೂಕು ನುಗ್ಗಲು ಬಸ್ ಹತ್ತವಾಗೆ. ಯಾಕೆ? ಆಸೆ ದುರಾಸೆ. ಎಲ್ಲೋ ಒಂದು ಕಡೆ ದೇವಸ್ಥಾನದ ಹತ್ರ ಪ್ರಸಾದ ಆಗ್ತಿರ್ತಾರೆ, ಅದಕ್ಕೂ ಅಷ್ಟೇ ನೂಕು ನುಗ್ಗಲು. ಯಾಕೆ? ಆಸೆ ದುರಾಸೆ. ಬೇಕಾರ್ರಿ ನೀವೇ ಹೇಳಿ, ಇದೆಲ್ಲ ಬೇಕಾ? ಅದೇ ನೋಡ್ರಿ, ಬಸ್ಸುಗಳಲ್ಲಿ ಸೀಟ್ಸ್ಗೋಸ್ಕರ ಮಕ್ಕಳನ್ನೆತ್ತಿ ಒಳಗಾಕ್ಬಿಡ್ತಾರೆ, ಬ್ಯಾಗ್ಗಳೇ ತೊಳಗಾಕ್ಬಿಡ್ತಾರೆ ರೀ. ಅಷ್ಟೆಲ್ಲ ಇವರು ಹತ್ತಾರೆ ಒಳಕ್ಕೆ. ಅಪ್ಪ
ಏನು ಆಸೆ ರೀ ಇವ್ರಿಗೆಲ್ಲ? ದುರಾಸೆ ಅಲ್ವಾ? ಇದೆಲ್ಲ ಒಳ್ಳೇದಲ್ರಿ. ತಾತ್ಕಾಲಿಕವಾಗಿ ಏನೋ ಸೀಟ್ ಗಿಟ್ಸ್ಕೊಬೋದು, ತಾತ್ಕಾಲಿಕವಾಗಿ ರೋಡಲ್ಲಿ ಹಣ ಸಿಗುತ್ತೆ, ತಾತ್ಕಾಲಿಕವಾಗಿ ರಾಜಕೀಯದಲ್ಲಿ ಯಾವುದೋ ಒಂದು ಬೆಳಿಬೋದು ಇನ್ನೊಬ್ಬರನ್ನ ತುಳಿದು, ಯಾವುದೋ ಆಫೀಸಲ್ಲಿ ಇಲ್ಲ. ಇದು ಶಾಶ್ವತ ಅಲ್ಲ. ಸ್ವಲ್ಪ ದಿನ ಆಮೇಲೆ ನೋಡಿ ಗೊತ್ತಾಗುತ್ತೆ ಎಲ್ಲಿಲ್ಲದ ರೋಗ ಬರುತ್ತೆ, ಎಲ್ಲಿಲ್ಲದ ಕಷ್ಟಗಳು ಬರುತ್ತೆ. ನರಸತ್ತ ನಾಯಿಗಳಂತಿರಲ್ಲ, ಅದಕ್ಕಿಂತ ಕಡೆ ಎಲ್ಲ ನರಗಳು ಸತ್ತು ವೀಕಾಗಿ ಹಾಸ್ಪಿಟ್ಲಲ್ಲಿ ಕೊಳಿತಾರೆ. ಇಲ್ಲ ಆಕ್ಸಿಡೆಂಟಾಗಿ ಅವ್ರ ಮನೆ ಮಕ್ಕಳಿಗೆ ಗ್ರಾಚಾರ ಬರುತ್ತೆ. ಇಲ್ಲ ಯಾರೋ ಕಳ್ಳರು ಇನ್ಯಾರೋ ಇವ್ರಿಗಿಂತ ದೊಡ್ಡವರು ಪುಡಿಂಗ ಇರ್ತಾರಲ್ಲ, ಅವ್ರು ಬಂದು ಇವ್ರನ್ನ ತುಳಿದು ನಾಶ ಮಾಡ್ತಾರೆ, ಇವ್ರನ್ನ ವಂಚನೆ ಮಾಡ್ತಾರೆ, ಇವ್ರ ಹತ್ರ ದೋಚ್ಕೊಂಡು ಹೋಗ್ತಾರೆ. ಲಾಸ್ಟ್ಗೆ ಎಲ್ಲ ಗಳ್ಕೊಂಡು ಬೀದಿ ಭಿಕಾರಿಗಳಾಗ್ತಾರೆ. ಅಂಥವ್ರು ಎಷ್ಟೋ ಜನ ಇರ್ತಾರೆ ನೋಡಿ. ಆದರೆ ಇದೆಲ್ಲ ಲೇಟಾಗಿ ಆಗುತ್ತೆ, ಲೇಟಾಗಿ ಪ್ರೋಸೆಸ್ ಸ್ವಲ್ಪ ಲೇಟು. ಕೆಟ್ಟವರು ನರಕಕ್ಕೆ ಹೋಗೋದು ಸ್ವಲ್ಪ ಲೇಟು. ಯಾವಾಗಲೂ ಒಳ್ಳೆಯವ್ರಿಗೆ ಸ್ಟಾರ್ಟಿಂಗಲ್ಲಿ ಕಷ್ಟಗಳು ಬರುತ್ತೆ, ಒಳ್ಳೆಯವ್ರಿಗೆ ಆಮೇಲೆ ಸುಖ ಬರುತ್ತೆ. ಕೆಟ್ಟವ್ರಿಗೆ ಹಂಗಲ್ಲ, ಪ್ರಾರಂಭದಲ್ಲಿ ಸುಖ, ಪ್ರಾರಂಭದಲ್ಲಿ ಸ್ವರ್ಗ ಕೆಟ್ಟವ್ರಿಗೆ, ಆಮೇಲೆ ನರಕ ಸ್ಟಾರ್ಟ್ ಆಯ್ತಂದರೆ ಲೈಫ್ ಲಾಂಗ್ ಫಿನಿಶ್ ಅವ್ರ ಜೀವನ. ಯಾಕಂದರೆ ವಯಸ್ಸು ಆಗಿರುತ್ತೆ, ಅವ್ರಿಗೆ ರೋಗಗಳು ಬಂದಿರುತ್ತೆ, ಯಾರೂ ಸಾಲ ಕೊಡಲ್ಲ. ಮನೆಯವರು ಆ ಮಕ್ಕಳು ಮಂದಿ ಅವರು ಇವರು ಕಾಯ್ತಿರ್ತಾರೆ, ಇವ್ನು ಸತ್ತಾಗ್ಬಿಟ್ರೆ ಸಾಕು, ಇವ್ರು ಸತ್ತಾಗ್ಬಿಟ್ರೆ ಸಾಕು, ಇವ್ರು ಸತ್ತಾಗ್ಬಿಟ್ರೆ ಸಾಕು ಅಂತ ಕಾಯ್ತಿರ್ತಾರೆ ಅವ್ರ ಅಕ್ಕಪಕ್ಕ ಇರೋರು. ಯಾಕೇಳೆ ಇವ್ರು ಸತ್ತಾಗ್ಬಿಟ್ರೆ ಆಸ್ತಿ ಪಾಸ್ತಿ ಎಲ್ಲ ಇವ್ರು ಸಿಗುತ್ತಲ್ಲ, ಅದಕ್ಕೆ ಇವ್ರು ಬ್ಯಾಂಕಲ್ಲಿಟ್ಟಿರೋ ದುಡ್ಡು, ಬೀರೋ ಕಾಬಂಡಲ್ಲಿರೋ ದುಡ್ಡು, ಲಾಕರಲ್ಲಿರೋ ದುಡ್ಡು ಇವೆಲ್ಲ ಸಿಗುತ್ತಲ್ಲ, ಅದಕ್ಕೆ ಅವ್ರು ಕಾಯ್ತಿರ್ತಾರೆ. ಅವ್ರು ಸುತ್ತಲೂ ಇರೋರೇನು ಮಹಾತ್ಮರ, ಸತ್ಯಹರಿಶ್ಚಂದ್ರ ಅಂಥವುದೆಲ್ಲ ಇವ್ರ ಟೀಮೇ, ಸುಳ್ಳು ಪಳ್ಳು ಟೀಮು, ದುರಾಸೆ ಟೀಮೇ. ಅವ್ರು ಇವ್ರನ್ನ ತುಳಿತಾರೆ ಅಲ್ವಾ. ಇವ್ರು ಎಷ್ಟೋ ಜನಕ್ಕೆ ತುಳಿದು ಎಷ್ಟೋ ಜನದ ದೋಚಿ ಇವಾಗ ಪಾಪಿ ಹಾಕೂತು ಇದ್ದ ಕಡೆನೇ ಎಲ್ಲ ಬೆಡ್ ಮೇಲೆ, 1 ಬೆಡ್ ಮೇಲೆ, 2 ಬೆಡ್ ಮೇಲೆ, 3 ಬೆಡ್ ಮೇಲೆ ಈಗ ಪಾಪಿಗಳಾಗಿರ್ತಾರೆ. ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ? ಯಾರು ಹೆಲ್ಪ್ ಮಾಡ್ತಾರೆ? ಸತ್ತೋದ್ರೆ ಸಾಕೊಂದು ಕಾಯ್ತಿರ್ತಾರೆ. ಆ ಸ್ಮೆಲ್ಲಲ್ಲೇ ಅಲ್ಲೇ ಕೊಳಿಬೇಕು ಅವ್ರು, 1, 2 ಮಾಡಿಕೊಂಡು. ಆ ರೀತಿ ನರಕ ಇಲ್ಲಿ. ಆಮೇಲೆ ಇಲ್ಲಿ ಸತ್ತರೂ ಕೂಡ ಬೇಗಲೇ ಅಲ್ಲಿ ಇನ್ನೊಂದು ನರಕ ದೊಡ್ಡದಿರುತ್ತೆ, ಯಮಧರ್ಮ ಇರ್ತಾನೆ, ಅಲ್ಲಿ ಬೇಜಾನು ಯಮದೂತರು ಇರ್ತಾರೆ, ಅವರೆಲ್ಲ ಶಿಕ್ಷೆ ಕೊಡ್ತಾರೆ. ಅವರು ಹೆಂಗೆಲ್ಲ ಶಿಕ್ಷೆ ಕೊಡ್ತಾರೆ ಗೊತ್ತಾ? ಕುದೀತಾ ಇರುತ್ತೆ ಎಣ್ಣೆ, ಆ ಎಣ್ಣೆ ಒಳಗೆ ಹಾಕಿ ಬಜ್ಜಿ ಬೋಂಡ ಹಾಕ್ತಾರಲ್ಲ, ಬಜ್ಜಿ ಬೋಂಡ ಎಣ್ಣೆ ಒಳಗೆ ಹಂಗೆ ಬಿಡ್ತಾರೆ ಇವ್ರನ್ನ, ಇವ್ರು ಮಾಡೋ ಪಾಪಗಳಿಗೆ. ಅಷ್ಟೇ ಅಲ್ಲ, ಮರನ ಶಾಮಿಲಲ್ಲಿ ಮರಗಳು ಕೊಯ್ತಾರಲ್ಲ, ರಿಪೀಸು ಶಾಮಿಲ್ಲು, ರಂಪುಗಳಲ್ಲಿ ಕೊಯ್ತಾರಲ್ಲ, ರಂಪ ಆ ಥರ ಕೊಯ್ತಾರೆ ರಂಪುಗಳಲ್ಲಿ ಇವ್ರನ್ನ. ಅಷ್ಟೇ ಅಲ್ಲ, ಕೈಗಳನ್ನ ಹಿಡ್ಕೊಂಡು ಬೆರಳನ್ನ ಹಿಡ್ಕೊಂಡು ಕಚ 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 ಅಂತ ಕತ್ತರಿಸ್ತಾರಲ್ಲಿ ನರಕದಲ್ಲಿ ಇವ್ರು ಮಾಡೋ ಪಾಪಗಳಿಗೆ. ಕಣ್ಣುಗಳಲ್ಲಿ ಸೀಸಾ ಬಿಡ್ತಾರೆ, ಕುದಿಸ್ಬಿಟ್ಟು ಕಿವಿನಲ್ಲಿ ಸೀಸಾ ಬಿಡ್ತಾರೆ, ಕಣ್ಣುಗಳಲ್ಲಿ ಕುದಿತಾರೆ, ಎಣ್ಣೆ ಬಿಡ್ತಾರೆ ಇವ್ರಿಗೆ. ನಾಲ್ಗೆಗೆ ಚಕ ಚಕ ಅಂತ ಸೂಜಿನ ಸ್ವಿಚ್ಚಾಗ್ತಾರಲ್ಲಿ, ಆ ಥರ ಶಿಕ್ಷೆಗಳು ಕೊಡ್ತಾರೆ. ಇವ್ರು ಎಲ್ಲೆಲ್ಲ ಸುಳ್ಳು ಹೇಳಿರ್ತಾರೆ, ಎಲ್ಲೆಲ್ಲಿ ಮಾಡಿರ್ತಾರೆ, ಏನು ತಿನ್ನಬಾರ್ದು ತಿಂದಿರ್ತಾರೆ, ಕುಡಿಬಾರ್ದು ಕುಡ್ದಿರ್ತಾರೆ, ಮಾತಾಡಬಾರ್ದು ಮಾತಾಡಿರ್ತಾರೆ, ಅದಕ್ಕೆಲ್ಲ ಶಿಕ್ಷೆ ಇರುತ್ತೆ. ಎಲ್ಲಿ? ಯಮಧರ್ಮನ ಲೋಕದಲ್ಲಿ. ಇವರು ಅಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ, ಅಲ್ಲಿ ಅನುಭವಿಸ್ಬೇಕು. ಅದಕ್ಕೆ ಕೆಟ್ಟವ್ರು ಯಾವಾಗ ಅನುಭವಿಸ್ತಾರೆ ಬಿಡ್ರಿ. ಇವ್ರು ಅನ್ಕೊಂಡಿದ್ದಾರೆ ಎಷ್ಟಿಲ್ಲ, ನಾನು ಸಂತೋಷವಾಗಿದ್ದೆ, ಏನು ಸಂತೋಷವಾಗಿದ್ದೆ, ಅವ್ರ ದುಡ್ಡು ನೀನು ದೋಚ್ಬಿಟ್ಟೆ, ಅವ್ರು ಮದುವೆ ಮಾಡ್ಕೋಗಿರೋ ಹುಡುಗಲ್ಲ ನೀನು ಮಾಡ್ಕೊಬಿಟ್ಟೆ, ಇಲ್ಲ ಮಾಡಿಸ್ಬಿಟ್ಟೆ, ಅವ್ರಿಗೆ ಸಿಗಬೇಕಾಗಿರೋ ಸೈಟು, ಅವ್ರಿಗೆ ಸಿಗಬೇಕಾಗಿರೋ ಹೊಲ ಆಸ್ತಿ ಪಾಸ್ತಿಯಲ್ಲಿ ನೀನು ದೋಚ್ಕೊಬಿಟ್ಟೆ, ಅವ್ರಿಗೆ ಸಿಗಬೇಕಾಗಿರೋ ಕೆಲಸ ಕಾರ್ಯ ನೀನು ಗಿಡ್ಸ್ಕೊಬಿಟ್ಟೆ. ಹೀಗೆ ಎಲ್ಲ ಹಾಳು ಮಾಡ್ಕೊಬಿಟ್ಟು ಇಲ್ಲೊಬ್ರು ದೋಚ್ಕೊಬಿಟ್ಟು ಅಧಿಕಾರ ಅಂತಸ್ತು ಇಲ್ಲೊಂದು ಮತ್ತೊಂದೆಲ್ಲ ದೋಚ್ಕೊಬಿಟ್ರೆ ಇದರಲ್ಲೇನು ಸಂತೋಷ ಅಂತಾರೇನ್ರಿ? ಯಾವ ಸಂತೋಷ ಇದು? ನೋಡ್ರಿ, ಅವಾಗ ಸದ್ಯಕ್ಕೆ ಸಂತೋಷ ಪಡ್ಬೋದು. ಸಂತೋಷ ಅಂದರೆ ಇದು ಶಾಶ್ವತ ಅಲ್ಲ, ಆನಂದ ಶಾಶ್ವತ. ಆನಂದ ಅಂದರೆ ನಾವು ಮಾತ್ರ ದುಡ್ಡು ಇರಲಿಲ್ದ ಹೋಗಲಿ, ಕೆಲಸ ಇರಲಿಲ್ದ ಹೋಗಲಿ, ನಾವು ತೃಪ್ತಿಯಾಗಿ ಆರೋಗ್ಯವಾಗಿದ್ದರಿಂದ ಇದ್ಕೊಂಡು ಸಾಯೋ ಸ್ಥಿತಿಯಲ್ಲಿರುವಾಗ ನಮಗೆ ತೃಪ್ತಿ ಇರಬೇಕು. ಎಲ್ಲತ್ತ ತೃಪ್ತಿ? ನಾವು ಯಾರಿಗೂ ಪಾಪ ಮಾಡಿಲ್ಲ, ಯಾವುದೂ ಕೆಟ್ಟದ್ದು ಮಾಡಿಲ್ಲ, ಯಾರ್ದು ದೋಚಿಲ್ಲ ಅನ್ನೋ ಮನಸ್ಥಿತಿ ನಮಗಿರಬೇಕು. ಆವಾಗ ತೃಪ್ತಿಯಾಗಿ ನಾವು ಕಣ್ಮುಚ್ಕೊಂಡು ಭಗವಂತ ದೇವರೇ ಅಂತ ಸಾಯ್ತೀವಿ, ಆನಂದವಾಗಿ ಸಾಯ್ತೀವಿ. ಸಂತೋಷ ಅಲ್ಲ, ಇದು ಆನಂದ. ಸಂತೋಷ ಅಂದರೆ ಯಾವುದು? ಇವರು ದೋಸ್ತಾರಲ್ಲ, ಅವ್ರು ಸದ್ಯಕ್ಕೆ ಟೆಂಪರವರಿ, ಅದು ಸಂತೋಷ ಅನ್ನೋದು. ಆನಂದ ಅನ್ನೋದು ಶಾಶ್ವತ. ಅದು ಬರೀ ಅಜ್ಞಾನ ಇವ್ರದ್ದು. ವಿಜ್ಞಾನ ವಿಶೇಷವಾದ ಬುದ್ಧಿ, ವಿಪರೀತ ಬುದ್ಧಿ. ಆದರೆ ನಿಮ್ಮದು ಜ್ಞಾನ ಇವೆಲ್ಲದಕ್ಕಿಂತ ದೊಡ್ಡದು. ಅಜ್ಞಾನ ವಿಜ್ಞಾನ ಅವೆಲ್ಲಕ್ಕಿಂತ ದೊಡ್ಡದು ಜ್ಞಾನ ಎಂಬುದು. ಅರ್ಥ ಆಯ್ತಾ? ಅದಕ್ಕೆ ಯಾವಾಗ ಜ್ಞಾನಿಗಳಾಗಬೇಕು, ನೀವು ಅಜ್ಞಾನಿಗಳಾಗಬಾರ್ದು. ಒಂದು ವೇಳೆ ವಿಜ್ಞಾನ ಆದರೂ ಪರವಾಗಿಲ್ಲ, ಅದು ಒಳ್ಳೆಯ ಮಾರ್ಗದಲ್ಲಿರಬೇಕು. ಆದರೆ ಯಾವಾಗ ಜ್ಞಾನಿಗಳಾಗಬೇಕು, ಶ್ರೇಷ್ಠ ಅದು, ಒಳ್ಳೆಯವ್ರಾಗಬೇಕು, ಆನಂದ ಪಡಿಬೇಕು. ಸಂತೋಷ ಅಲ್ಲ. ಸಂತೋಷ ಅನ್ರಿ, ಎಲ್ಲಾದರೂ ಸಿಕ್ಬಿಟ್ರೆ ಸಂತೋಷ ಪಡ್ತೀವಿ, ಎಲ್ಲಾದರೂ ಕಾಣಿಸ್ಬಿಟ್ರೆ ಸಂತೋಷ ಪಡ್ತೀವಿ, ಅದೆಲ್ಲ ಅದು ಬರೀ ಟೆಂಪರವರಿ. ಆನಂದ ಅಂದ್ರೆ ಹಂಗಲ್ಲ. ಇನ್ನೊಬ್ಬರ ಕಣ್ಣುಗಳಲ್ಲಿ, ಮತ್ತೊಬ್ಬರ ಕಣ್ಣುಗಳಲ್ಲಿ ಆನಂದ ನೋಡ್ಬೇಕು ನಾವು.
ಇನ್ನೊಬ್ಬರಿಗೆ ಸಹಾಯ ಮಾಡಿ ಅವ್ರ ಕಣ್ಣುಗಳಲ್ಲಿ ಬರುತ್ತಲ್ಲ ಆನಂದ, ಅವರು ಧನ್ಯತಾ ಭಾವನೆಯಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತಾರಲ್ಲ ಅದನ್ನು ನೋಡಬೇಕು. ಗೊತ್ತಾಯ್ತಾ? ನಿಮಗೆ ಥ್ಯಾಂಕ್ಸ್ ಹೇಳ್ತಾರಲ್ಲ ನೀವು ಮಾಡಿದ ಸಹಾಯಕ್ಕೆ, ನೀವು ದೇವರಂಥ ಮನುಷ್ಯ, ನೀವಿಲ್ಲ ಅಂದರೆ ನಮಗೆ ಕಷ್ಟ ಬಗೆಹರಿತಾ ಇರಲಿಲ್ಲ ಅಂತಾರಲ್ಲ, ಅವ್ರ ಕಣ್ಣುಗಳಲ್ಲಿ ಆನಂದ ಇರುತ್ತೆ, ಅದನ್ನು ನೋಡಬೇಕು. ಅದು ನಮಗೆ ತೃಪ್ತಿ ಕೊಡುತ್ತೆ. ಯಾವಾಗ? ನಾವು ಸಾಯೋವಾಗ, ನಮಗೆ ವಯಸ್ಸಾದಮೇಲೆ ಇಲ್ಲೇ ನಮಗೆ ತೃಪ್ತಿ ಆಗುತ್ತೆ ಸಾಯೋವಾಗ. ಆಮೇಲೆ ಸ್ವರ್ಗ, ವೈಕುಂಠ, ಕೈಲಾಸ ಯಾವುದೋ ಒಂದು ಸತ್ಯಲೋಕ ನಮಗೆ ಲಭಿಸುತ್ತೆ. ಅಲ್ಲಿ ಆರಾಮ್ಸೆ ಆರಾಮಿರ್ತೀವಿ ನಾವು. ಕೆಟ್ಟವ್ರಿಗೆ ಹಂಗಲ್ಲ, ಪ್ರಾರಂಭದಲ್ಲಿ ಸ್ವರ್ಗ ಆಮೇಲೆ ನರಕ. ಒಳ್ಳೆಯವ್ರಿಗೆ ಪ್ರಾರಂಭದಲ್ಲಿ ಕಷ್ಟಗಳಾಗುತ್ತೆ, ನರಕ ಆಮೇಲೆ ಸುಖ ಸಂತೋಷ ಶಾಶ್ವತ. ಗೊತ್ತಾಯ್ತೇನ್ರಿ? ಅದಕ್ಕೆ ನಾವು ಇಲ್ಲಿ ಹಗ್ಲಾಲ ವಿಗ್ಲಾಲ ಜ್ಞಾಲ ಅಂತಿದೆ ಪಾರ್ಟ್ 2 ಇದು. ಇದರಲ್ಲಿ ನಾನು ಸಂತೋಷ ಅಂದರೆ ಏನೋ, ತೃಪ್ತಿ ಅಂದರೆ ಏನೋ, ಸುಖ ಅಂದ್ರೇನೋ ಹೇಳ್ಕೊಡ್ತಾಯಿದ್ದೀನಿ. ಅದಕ್ಕೆ ಯಾವಾಗಲೂ ನೀವು ತೃಪ್ತಿ ಪಡಬೇಕು. ತೃಪ್ತಿ ಪಡಬೇಕಾದ್ರೆ ಆಸೆ, ಆಕಾಂಕ್ಷೆಗಳು, ದುರಾಸೆ ಇವೆಲ್ಲ ಇರಬಾರ್ದು. ಯಾವಾಗೂ ನಮ್ಮಲ್ಲಿ ಪರೋಪಕಾರ ಜೀವನ ಇರಬೇಕು, ಒಳ್ಳೆಯ ಮನಸ್ಥಿತಿ ಭಾವನೆಗಳಿರಬೇಕು. ಇದು ನಮ್ಮನ್ನ ಶಾಶ್ವತವಾಗಿ ಅಮರತ್ವ, ನಮ್ಮ ಶರೀರಕ್ಕೆ ಒಳ್ಳೆಯ ಆರೋಗ್ಯ ಭಾಗ್ಯ, ಅಮರತ್ವ ಲಭಿಸುತ್ತೆ, ಶಾಶ್ವತವಾದ ಒಂದು ಪದವಿ ಲಭಿಸುತ್ತೆ. ಅದು ಸಾಕಲ್ವ? 4 ಜನ ನಮ್ಮನ್ನು ತಿಳ್ಕೊತಾರೆ, ಈ ಪ್ರಕೃತಿ ನಮ್ಮನ್ನು ಗೌರವಿಸುತ್ತೆ, ದೇವತೆಗಳು, ಗುರುಗಳು ಇವರೆಲ್ಲ ನಮ್ಮ ಸಪೋರ್ಟ್ ಇರುತ್ತೆ. ಅವ್ರ ನೆರಳಲ್ಲಿ ರಕ್ಷಣೆಯಲ್ಲ ಬದುಕ್ತೀವಿ ನೆಕ್ಸ್ಟ್ ಮುಂದೆ. ಅದಕ್ಕೆ ನೀವು ಯಾವಾಗಲೂ ಶಾಶ್ವತವಾದ ಆನಂದವಲ್ಲ, ಶಾಶ್ವತವಾದ ಪದವಿಯನ್ನು ಸಾಧಿಸ್ಬೇಕಲ್ಲ, ಗುರಿ ಇಟ್ಕೊಂಡು ಜೀವನ ಮಾಡಿ. ಇದರಲ್ಲ ಬೈಕೆ. ನಿಮಗೆ ಯಾವಾಗ ಒಳ್ಳೆಯದಾಗಲಿ, ದೈವ ಗುರು ರಕ್ಷಣೆ ನಿಮಗಿರಲಿ, ನಿಮ್ಮ ಪುಣ್ಯ ಶಕ್ತಿ ನಿಮ್ಮಲ್ಲಿ ಕಾಪಾಡಲಿ, ನಿಮ್ಮ ಧರ್ಮ ನಿಮ್ಮನ್ನು ರಕ್ಷಿಸಲಿ. ಇಷ್ಟು ನನ್ನ ಅಭಿಲಾಷೆ. ನನ್ನ ಯೋಗ ಶಕ್ತಿಯಲ್ಲಿ ನಿಮಗೂ ಒಂದಷ್ಟು ಪಾಲಿರಲಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸ್ ಇರುತ್ತೆ, ಸಪ್ತಚಕ್ರಗಳ ಸಾಧನೆ, ಕುಂಡಲಿ ಯೋಗ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ ಎಲ್ಲ ಇರುತ್ತೆ. ಕಲಿಯೋರು ಇದ್ರೆ ಕಲಿಬೋದು. ಯಂತ್ರ, ತಂತ್ರ, ಮಂತ್ರ ಇದೆಲ್ಲ ನಾವು ವಿದ್ಯೆಗಳು ಕಲಿಸ್ತೀವಿ. ವಿಜ್ಞಾನ ಹಾಗೆ ಆಧ್ಯಾತ್ಮ ಇದೆಲ್ಲ ತಿಳುವಳಿಕೆ, ಜನರಲ್ ನಾಲೆಡ್ಜ್ ಎಲ್ಲ ಕೊಡ್ತೀವಿ. ನೀವಿಲ್ಲಿ ಕಲಿಬೋದು. ಓಕೆನಾ? ಮಾನಸಿಕವಾಗಿ ಏನಾದರೂ ನೀವು ಯಾರಾದರೂ ತೊಂದರೆಯಲ್ಲಿದ್ದರೆ ಅದು ಕೂಡ ನಾವು ಆದಷ್ಟು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ. ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಹಾಕ್ಕೊಳ್ಳಿದ್ರೆ. ಅಜ್ಞಾನ ವಿಜ್ಞಾನ ಜ್ಞಾನ ಪಾರ್ಟ್ 2 ಇಲ್ಲಿ ಕಂಪ್ಲೀಟು. ಪಾರ್ಟ್ 3 ಇರುತ್ತೆ, ಅದರಲ್ಲಿ ನೋಡೋಣ. ಆಯುಸ್ಸು, ಆರೋಗ್ಯ ಇದೆಲ್ಲ ನೆಕ್ಸ್ಟ್ ನೋಡೋಣ ಸತ್ತು. ಓಕೆ, ಅಲ್ಲಿ ನಿಮ್ಗೆ ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರು ಒಳ್ಳೆಯದಾಗಲಿ ಇವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ.